ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಬನ್ನಿ, ನಾಳೆ ಮಾರ್ಕೆಟ್ ಯಾವ ಕಡೆ ಹೋಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ನಿನ್ನೆ ನಾನು ಲೆವೆಲ್ಗಳನ್ನು ಹೇಳಿರೋದಾದ್ರೆ ಈ ಲೆವೆಲ್ ಕೆಳಗಡೆ ಹೋದ್ರೆ ಬ್ಯಾಂಕ್ ನಿಫ್ಟಿ ಇನ್ನ ಕೆಳಗಡೆ ಹೋಗಬಹುದು. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಸೆಲ್ಲಿಂಗ್ ಲೆವೆಲ್ ವೆಲ್ಕಮ್ ಓನ್ಲಿ ವೆನ್ ಲೆವೆಲ್ 52,250 ಬ್ರೇಕ್ಸ್ ಅಂತ ಹೇಳಿದ್ದೆ. ಸೊ 52,250 ಬ್ರೇಕ್ ಆದ ನಂತರ ಅರೌಂಡ್ 170 ಪಾಯಿಂಟ್ ಲೆವೆಲ್ ಸಿಕ್ಕಿದೆ. ಅಂಡ್ ಅದಾದ ನಂತರ ಆಫ್ಟರ್ 10:30 ಮಾರ್ಕೆಟ್ ಅಲ್ಲಿ ಏನೂ ಮೂವ್ಮೆಂಟ್ ಇದ್ದಿದ್ದಿಲ್ಲ ಆಕ್ಚುಲಿ. ಅಂಡ್ ಈವ್ನಿಂಗ್ ಈ ಮೂವ್ಮೆಂಟ್ ಅನ್ನ ಕ್ಯಾಪ್ಚರ್ ಮಾಡೋದು ತುಂಬಾ ಡಿಫಿಕಲ್ಟ್ ಇತ್ತು ಆಕ್ಚುಲಿ. ಯಾಕಂದ್ರೆ ಓನ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ಗೊತ್ತಿದ್ರೆ ಮಾತ್ರ ಇದನ್ನ ಇದು ಮಾಡಬಹುದು. ಇಲ್ಲಾಂದ್ರೆ ಬೇರೆ ಲೆವೆಲ್ ಬ್ರೇಕ್ ಆಯ್ತು ಅಥವಾ ಸ್ಟ್ರಾಂಗ್ ಕ್ಯಾಂಡಲ್ ಬ್ರೇಕ್ ಆಯ್ತು, ನೋ, ಯಾವುದೇ ಪಾಸಿಬಿಲಿಟಿ ಇದ್ದಿದ್ದಿಲ್ಲ. ಸೊ ಹವೆವರ್ ಈ ಲೆವೆಲ್ ಅನ್ನು ನಾನು ಕ್ಯಾಪ್ಚರ್ ಮಾಡಿದ್ರೆ ಡಿಪೆಂಡ್ ಆನ್ ದಿಸ್ ಲೆವೆಲ್. ಸೊ ನಾಳೆಗೆ ಯಾವ ರೀತಿ ಮಾರ್ಕೆಟ್ ಮೂವ್ ಆಗಬಹುದು ಇವಾಗ ನೋಡಿ. ಸೊ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಕ್ಯಾಂಡಲ್ ಈಸ್ ವೆರಿ ಸ್ಟ್ರಾಂಗ್ ಬಿಯರಿಶ್ ಕ್ಯಾಂಡಲ್. ವೆರಿ ಸ್ಟ್ರಾಂಗ್ ಅಂತ ಹೇಳೋಕ್ಕಾಗಲ್ಲ, ಜಸ್ಟ್ ಅ ಬಿಯರಿಶ್ ಕ್ಯಾಂಡಲ್ ಅಂತ ಹೇಳ್ಬಹುದು. ಸೊ ಸೆಲ್ಲಿಂಗ್ ಅಪಾರ್ಚುನಿಟಿ ವಿಲ್ ಕಮ್ ಓನ್ಲಿ ಆಫ್ಟರ್ 52,000. ಅಂಡ್ ಒನ್ ಮೋರ್ ಥಿಂಗ್, ಆಲ್ವೇಸ್ ನಾನು ಹೇಳೋ ಹಾಗೆ 52,000 ಲೆವೆಲ್ಸ್, ಲೈಕ್ ಇವಾಗ ರೌಂಡ್ ಲೆವೆಲ್ಸ್ ಬ್ಯಾಂಕ್ ನಿಫ್ಟಿಯಲ್ಲಿ 52,500, 52,000. ಸೊ ಈ 500 and 1,000 ಲೆವೆಲ್ಸ್ ತುಂಬಾ ಇಂಪಾರ್ಟೆಂಟ್ ವರ್ಕ್ ಆಗುತ್ತೆ. ಅಂದ್ರೆ 50 to 100 ಪಾಯಿಂಟ್ಸ್ ವೇರಿಯೇಷನ್ ಆಗೋ ಜಾಗದಲ್ಲಿ ಆ ಝೋನ್ ಅಲ್ಲಿ ಸೊ ರೆಸ್ಪೆಕ್ಟ್ ಚಾನ್ಸಸ್ ಇರುತ್ತೆ. ಅದನ್ನ ನೀವು ಮೈಂಡ್ ಇಟ್ಕೋಬೇಕಾಗುತ್ತೆ. ಓಕೆ, ಸೊ ಇವಾಗ 52,000 ಲೆವೆಲ್ ಕಿನ ಕೆಳಗಡೆ ಸಸ್ಟೈನ್ ಆಗ್ತಾ ಇದೆ ಅಂದ್ರೆ ಸೊ ಮಾರ್ಕೆಟ್ ಮೇ ಗೋ ಡೌನ್. ಅಂಡ್ ಬೈಯಿಂಗ್ ಅಪಾರ್ಚುನಿಟಿ ನಾವು ಹುಡುಕ್ಬೇಕು ಅಂದ್ರೆ ಇಟ್ಸ್ ಈಸಿ ಆಕ್ಚುಲಿ. 52,270 ಮೇಲ್ಗಡೆ ಅಥವಾ 52,380 ಡೈರೆಕ್ಟ್ಲಿ ಇದರ ಮೇಲ್ಗಡೆ ನಾವು ಬೈಯಿಂಗ್ ಅನ್ನ ನೋಡಬಹುದು. ಓಕೆ, ಅಲ್ಲಿವರೆಗೂ ಮಾರ್ಕೆಟ್ ಅಲ್ಲಿ ಡಿಸಿಷನ್ ತಗೊಳ್ಳೋದು ಸ್ವಲ್ಪ ಡಿಫಿಕಲ್ಟ್. ಅಂಡ್ ಇಫ್ ಯು ಗೋ ಫಾರ್ ಹೈಯರ್ ಟೈಮ್ ಫ್ರೇಮ್, ಲೈಕ್ ಇದೇ ಟೈಮ್ ಅಲ್ಲಿ ಓವರ್ ಆಲ್ ವ್ಯೂ ನೋಡೋದಾದ್ರೆ ಇಲ್ಲಿ ನೋಡಿ, ಡಬಲ್ ಟಾಪ್. ಓಕೆ, ಈ ಝೋನ್ ಅಲ್ಲಿ ಯಾವ್ದಾದ್ರು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆದ್ರೆ ವಿ ಕ್ಯಾನ್ ಗೋ ಫಾರ್ ಬೈಯಿಂಗ್. ಆರಾಮ್ಸೆ ಇಲ್ಲಿವರೆಗೂ ಸಿಗುತ್ತೆ. ಎಷ್ಟು ಪಾಯಿಂಟ್ ನಮ್ಗೆ ಸಿಗ್ಬೋದು? 150, 160 ಪಾಯಿಂಟ್ ನಮ್ಗೆ ಈಸಿಲಿ ಸಿಗ್ಬೋದು. ಇಲ್ಲಿ ಯಾವ್ದಾದ್ರು ಕ್ಯಾಂಡಲ್ ಫ್ಲಾಟ್ ಓಪನ್ ಆಗಿ ಮಾರ್ಕೆಟ್ ರೀಸೆಂಟ್ ಸ್ವಿಂಗಿನ ಹೈ ಅನ್ನ ಬ್ರೇಕ್ ಆಗ್ಬೇಕು. ಯಾವುದು? ಈ ಲೆವೆಲ್ ಅನ್ನ ಬ್ರೇಕ್ ಆಗ್ಬೇಕಂದ್ರೆ ಡಬ್ಲ್ಯೂ ಪ್ಯಾಟರ್ನ್ ನಿಮಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಬಟ್ ಇವತ್ತು ಈ ಟಾರ್ಗೆಟ್ ಸಿಗೋದು ತುಂಬಾ ಡಿಫಿಕಲ್ಟ್ ಇತ್ತು. ಹಾಗಾಗಿ ಯಾಕಂದ್ರೆ 15 ಮಿನಿಟ್ ಟೈಮ್ ಫ್ರೇಮ್ ಫಾರ್ಮ್ ಆಗಿದೆ. ಅಟ್ಲೀಸ್ಟ್ 45 ಮಿನಿಟ್ಸ್ ಆದ್ರೂ ಬೇಕು ಆ ಡಬ್ಲ್ಯೂ ಪ್ಯಾಟರ್ನ್ ಅಲ್ಲಿ. 15 ಮಿನಿಟ್ಸ್ ಡಬ್ಲ್ಯೂ ಪ್ಯಾಟರ್ನ್ ಅಲ್ಲಿ ಹೈ ಬ್ರೇಕ್ ಆಗುತ್ತೆ. And then Nifty, like it's very good actually. Nifty is also in W pattern and retest ಕೂಡ ಆಗಿದೆ, ಹೈ ಬ್ರೇಕ್ ಆಗಿದೆ. ಫ್ಲಾಟ್ ಓಪನ್ ಆಗಿ ಹೈ ಬ್ರೇಕ್ ಆಯ್ತು ಅಂದ್ರೆ ಸೊ ವಿ ಕ್ಯಾನ್ ಗೋ ಫಾರ್ ಬೈಯಿಂಗ್ ಅಪಾರ್ಚುನಿಟಿ ಈಸಿಲಿ. ಸಿಂಗಲ್ ಟ್ರೇಡ್ ಕಾಣಿಸ್ತಾ ಇದೆ, ಬೆಸ್ಟ್ ಕಾಣಿಸ್ತಾ ಇದೆ. ಅರೌಂಡ್ 50 to 80 ಪಾಯಿಂಟ್ಸ್, 80-90 ಪಾಯಿಂಟ್ಸ್ ವರೆಗೂ ಹೋಗ್ಬೋದು. ಯಾಕಂದ್ರೆ ಶಾರ್ಪ್ ಆಗಿ ಮಾರ್ಕೆಟ್ ಇಲ್ಲಿಂದ ಬಿದ್ದಿರೋ ಕಾರಣ ಯಾವಾಗ ಪ್ರೀವಿಯಸ್ ಡೇ ಇವತ್ತಿನ ಹೈ ಈ ಝೋನ್ ಅಲ್ಲಿ ಬಂದ ತಕ್ಷಣ ನೆನ್ಪಿಟ್ಕೊಳ್ಳಿ ಈ ಝೋನ್. ಓಕೆ, ಎಷ್ಟು ಪಾಯಿಂಟ್ ಅಂತ ಹೇಳ್ಬೋದು ಇದಕ್ಕೆ? 40 ಪಾಯಿಂಟಿನ ಈ ಝೋನ್ ಆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಬಿಕಾಸ್ ದ ಸೆಲ್ಲಿಂಗ್ ಸ್ಪೀಡ್ ಏನಿದೆ, ಇಟ್ ಈಸ್ ಟೂ ಮಚ್ ಆಕ್ಚುಲಿ. ಈ ರೀತಿ ಯಾವಾಗ ಸ್ಪೀಡ್ ಆಗಿ ಮಾರ್ಕೆಟ್ ಮೂವ್ ಆಗಿರುತ್ತಲ್ವಾ ಆ ಲೆವೆಲ್ ಡೆಫಿನೆಟ್ಲಿ ಅದಕ್ಕೆ ಮಾರ್ಕೆಟ್ ರೆಸ್ಪೆಕ್ಟ್ ಕೊಟ್ಟೆ ಕೊಡುತ್ತೆ. ಅಂಡ್ ನಾಳೆಗೆ ಬೈಯಿಂಗ್ ಅಪಾರ್ಚುನಿಟಿ ಫ್ಲಾಟ್ ಓಪನ್ ಆಗಿ ಹೈ ಬ್ರೇಕ್ ಆದ್ರೆ, ಅಂಡ್ ಸೆಲ್ಲಿಂಗ್ ಅಪಾರ್ಚುನಿಟಿ ಡಿಫಿಕಲ್ಟ್ ಆಗುತ್ತೆ. ಈ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿಯಲ್ಲಿ ಸ್ಕ್ಯಾಲ್ಪಿಂಗ್ ನೋಡೋದಾದ್ರೆ ನಾವು 24,280 ಕೆಳಗಡೆ ಹೋದ್ರೆ ಅರೌಂಡ್ 40 ಪಾಯಿಂಟ್ಸ್ ಅಥವಾ 30 to 40 ಪಾಯಿಂಟ್ಸ್ ನಿಫ್ಟಿಯಲ್ಲಿ ಸೆಲ್ಲಿಂಗ್ ಅಪಾರ್ಚುನಿಟಿ, ಪುಟ್ ಆಪ್ಷನ್ ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು ಓನ್ಲಿ ಫಾರ್ ಸ್ಕ್ಯಾಲ್ಪಿಂಗ್. ಅದರ್ವೈಸ್ ಇಲ್ಲಿ ಬೈಯಿಂಗ್ ಅಪಾರ್ಚುನಿಟಿನೇ ಕಾಣಿಸ್ತಾ ಇದೆ. ಸೊ ದಟ್ಸ್ ಇಟ್ ಫಾರ್ ಟುಡೇ ಅಂಡ್ ಥ್ಯಾಂಕ್ ಯು.